Hello students, let us start with chapter 15, part 5, and the chapter name is Biodiversity and Conservation, and the new subheading is Causes of Biodiversity Losses. ಸೊ ಇವತ್ತೇನಿದೆ ಅಂದರೆ ಒಂದು ಹೊಸ ಸಬ್ಹೆಡಿಂಗನ್ನು ಸ್ಟಡಿ ಮಾಡೋಣ, ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸಸ್. ಸೊ ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಇದೆ ಅಂತಂದರೆ ಸೊ ಏನೇನು ಕಾಸ್ ಆಗುತ್ತೆ? ಸೊ ಫಸ್ಟ್ ಕಾಸ್ ಏನಿದೆ ಅಂದರೆ ಹ್ಯಾಬಿಟೇಟ್ ಲಾಸ್ ಆ್ಯಂಡ್ ಫ್ರಾಗ್ಮೆಂಟೇಷನ್. ಸೆಕೆಂಡ್ ಕಾಸ್ ಏನಿದೆ ಅಂದರೆ ಓವರ್ ಎಕ್ಸ್ಪ್ಲಾಯ್ಟೇಷನ್. ಥರ್ಡ್, ಏಲಿಯನ್ ಸ್ಪೀಶೀಸ್ ಇನ್ವೇಷನ್ಸ್. ಆ್ಯಂಡ್ ದ ಲಾಸ್ಟ್ ಏನಿದೆ ಅಂದರೆ ಕೋಎಕ್ಸ್ಟೆನ್ಷನ್. ಸೊ ಇವು ನಾಲ್ಕನ್ನು ಏನಂತ ಕನ್ಸಿಡರ್ ಮಾಡ್ತಾರೆ ಅಂತಂದರೆ ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸಸ್ ಅಂತ ಹೇಳ್ತೀವಿ. ಸೊ ಒನ್ ಬೈ ಒನ್ ಸ್ಟಡಿ ಮಾಡೋಣ. So let us study with the first one. So first cause of biodiversity loss ಏನಿದೆ ಅಂದರೆ habitat loss and fragmentation ಅಂತ ಇದೆ. So this is the most important cause driving animals and plants to the extinction. So ಏನು ಹೇಳ್ತಾ ಇದ್ದಾರೆ? So this is one of the most important cause ಇದೆ. ಯಾಕಂತಂದರೆ ಪ್ಲಾಂಟ್ಸ್ ಆಯಿತು ಎನಿಮಲ್ಸ್ ಆಯಿತು ಏನಿದೆ ಅಂತಂದರೆ ದೇ ಆರ್ ಲೀಡಿಂಗ್ ಟು ದ ಎಕ್ಸ್ಟೆನ್ಷನ್ ಬಿಕಾಸ್ ಆಫ್ ಅ ಹ್ಯಾಬಿಟೇಟ್ ಲಾಸ್ ಆ್ಯಂಡ್ ಫ್ರಾಗ್ಮೆಂಟೇಷನ್ ಅಂತ ಹೇಳ್ತಾರೆ. ದ ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ ಅಂತಂದರೆ ಹ್ಯಾಬಿಟೇಟ್ ಲಾಸ್ come from a tropical rainforest once covering more than 14% of the earth's land surface. These rainforests now cover no more than 6% ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಏನು ಕೊಡ್ತಾ ಇದ್ದಾರೆ ಹ್ಯಾಬಿಟೇಟ್ ಲಾಸ್ ಬಗ್ಗೆ ಅಂತಂದರೆ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಬಗ್ಗೆ ಕೊಡ್ತಾ ಇದ್ದಾರೆ. ಸೊ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಏನಿದೆ ಅಂತಂದರೆ ಒನ್ಸ್ ಇಟ್ ವಾಸ್ ಕವರಿಂಗ್ 14% ಆಫ್ ದ ಅರ್ತ್ಸ್ ಲ್ಯಾಂಡ್ ಸರ್ಫೇಸ್. ನಮ್ಮ ಭೂಮಿ ಎಷ್ಟಿದೆ ಸೊ ಆ ರೈನ್ ಫಾರೆಸ್ಟ್ ಎಷ್ಟು ಕವರ್ ಆಗುತ್ತೆ ಅಂತಂದರೆ 14% ಅಷ್ಟೇನಿದೆ ಅಂತಂದರೆ ಕವರ್ ಆಗ್ತಾಯಿತ್ತು. ಬಟ್ ಇವಾಗ ಏನಿದೆ ಅಂತಂದರೆ ಬಿಕಾಸ್ ಆಫ್ ಆಲ್ ದ ಲಾಸಸ್ ಏನಿದೆ ಅಂತಂದರೆ ನಾವು ದ ಫಾರೆಸ್ಟ್ ಕವರ್ ಜಸ್ಟ್ 6% ಅಷ್ಟೇ ಕವರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಲೈನ್ನಲ್ಲಿ 1000 hectares ಆಫ್ ಅ ರೈನ್ ಫಾರೆಸ್ಟ್ ಈಸ್ ಬೀಯಿಂಗ್ ಲಾಸ್ಟ್ ವಿತ್ ಇನ್ ಅವರ್ಸ್. ಸಮ್ಟೈಮ್ಸ್ ಏನಾಗುತ್ತೆ 1000 hectares ಲ್ಯಾಂಡ್ವರೆಗೂ ಏನಿದೆ ಅಂತಂದರೆ ವಿತ್ ಇನ್ ಅ ಶಾರ್ಟ್ ಟೈಮ್ ಏನಿದೆ ಅಂತಂದರೆ ಲಾಸ್ ಆಗೋ ಕೂಡ ಚಾನ್ಸಸ್ ಇದೆ ವಿತ್ ಇನ್ ಅವರ್ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ನಲ್ಲಿ the Amazon rainforest, it is so huge that it is called the lungs of the planet, harboring probably millions of species is being cut and cleared for cultivating soyabeans or for the conservation to the grassland for raising ಬೀಫ್ ಕ್ಯಾಟಲ್ ಅಂತ ಇದೆ. ಸೊ ಇಲ್ಲೇನಿದೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇರೋದೇನಿದೆ ಅಂದರೆ ಹ್ಯಾಬಿಟೇಟ್ ಲಾಸ್ ಆ್ಯಂಡ್ ಫ್ರಾಗ್ಮೆಂಟೇಷನ್ದು ಅಮೆಝಾನ್ ರೈನ್ ಫಾರೆಸ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಅಮೆಝಾನ್ ರೈನ್ ಫಾರೆಸ್ಟನ್ನು ಏನಂತ ಕನ್ಸಿಡರ್ ಆಗುತ್ತೆ? ದಟ್ ಈಸ್ ಕಾಲ್ಡ್ ಆಸ್ ಅ ಲಂಗ್ಸ್ ಆಫ್ ಅ ಪ್ಲಾನೆಟ್ ಅಂತ ಹೇಳ್ತೀವಿ. ಓಕೆ, ಸೊ ದ್ಯಾಟ್ ಲಂಗ್ಸ್ ಆಫ್ ಅ ಪ್ಲಾನೆಟ್ ಇಟ್ ಹಾರ್ಬೋರ್ಸ್ ಪ್ರಾಬೆಬ್ಲಿ ಮಿಲಿಯನ್ಸ್ ಆಫ್ ಸ್ಪೀಶೀಸ್. ಅಂದರೆ ಏನರ್ಥ ಅಂತಂದರೆ ಆ ಲಂಗ್ಸ್ ಆಫ್ ಪ್ಲಾನೆಟನ್ನು ಅಮೆಝಾನ್ ಅಂತ ಹೇಳಿದಾಗ ಸೊ ಹಾರ್ಬೋರಿಂಗ್ ಅಂದರೆ ಅರ್ಥ ಏನು? ಇಟ್ ಗಿವ್ ಅ ಶೆಲ್ಟರ್ ಫಾರ್ ಮಿಲಿಯನ್ಸ್ ಆಫ್ ಸ್ಪೀಶೀಸ್. ಆ್ಯಂಡ್ ಆ ರೀತಿ ಇರ್ತಕ್ಕಂಥ ಪ್ಲಾಂಟ್ಸ್ ಏನಿದೆ ಅಂದರೆ ದೇ ಆರ್ ಕಟ್ ಆ್ಯಂಡ್ ಕ್ಲಿಯರ್ಡ್. ಲ್ಯಾಂಡು ಕಟ್ ಮಾಡಿ ಕ್ಲಿಯರ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಫಾರ್ ಕಲ್ಟಿವೇಟಿಂಗ್ ಅ ಸೋಯಾಬೀನ್ಸ್ ಆರ್ ಫಾರ್ ಕನ್ಸರ್ವೇಷನ್ ಟು ದ ಗ್ರಾಸ್ ಫಾರ್ ರೇಸಿಂಗ್ ಅ ಬೀಫ್ ಕ್ಯಾಟಲ್. ಸಮ್ಟೈಮ್ಸ್ ಏನಿದೆ ಅಂತಂದರೆ ಬೀಫ್ ಕ್ಯಾಟಲನ್ನು ಏನಿದೆ ಅಂತಂದರೆ ಕ್ಯಾಟಲ್ಸನ್ನು ರೇಸಿಂಗ್ ಮಾಡೋಕ್ಕೆ ಏನಿದೆ ಅಂತಂದರೆ ಅಲ್ಲಿರ್ತಕ್ಕಂಥ ಲ್ಯಾಂಡನ್ನು ಏನು ಮಾಡಿದ್ದಾರೆ ಅಂತಂದರೆ ಕಟ್ ಮಾಡಿ ನಂತರ ಅದು ಎದುರಕ್ಕೆ ಯುಟಿಲೈಸ್ ಮಾಡ್ತಾ ಇದೆ ಅಂದರೆ ಫಾರ್ ಗೋಯಿಂಗ್ ಅ ಗ್ರಾಸ್ ಆ್ಯಂಡ್ ಆಲ್. ಸೊ ತಳಗಡೆ ಇಮೇಜ್ನಲ್ಲಿ ನೋಡ್ಬೋದು ಯಾವ ರೀತಿ ಫಾರೆಸ್ಟ್ ಏನಿದೆ ಅಂದರೆ ಏರಿಯಲ್ ಇಮೇಜ್ ಇದೆ. ಸೊ ಈ ಕಡೆ ಪ್ಲಾಂಟ್ಸನ್ನೆಲ್ಲ ಕಟ್ ಮಾಡಿ ಯಾವ ರೀತಿ ಯುಟಿಲೈಸೇಷನ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಂತ ಇದೆ. ಸೊ ನೆಕ್ಸ್ಟ್ ಎಕ್ಸಾಂಪಲಿಗೆ ಹೋಗೋಣ. ಸೊ ನೆಕ್ಸ್ಟ್ ಕಾಸ್ ಆಫ್ ಬಯೋಡೈವರ್ಸಿಟಿ ಲಾಸ್ನಲ್ಲಿ ಹ್ಯಾಬಿಟೇಟ್ ಲಾಸ್ ಆ್ಯಂಡ್ ಫ್ರಾಗ್ಮೆಂಟೇಷನ್ನಲ್ಲಿ ಬಿಸೈಡ್ ದ ಟೋಟಲ್ ಲಾಸ್ ದ ಡಿಗ್ರೇಡೇಷನ್ ಆಫ್ ಮೆನಿ ಹ್ಯಾಬಿಟೇಟ್ ಬೈ ಪೊಲ್ಯೂಷನ್ ಆಲ್ಸೋ ಥ್ರೆಟನ್ಸ್ ದ ಸರ್ವೈವಲ್ ಆಫ್ ಮೆನಿ ಸ್ಪೀಶೀಸ್ ಅಂತ ಇದೆ. ಸೊ ಏನಾಗುತ್ತೆ ಹ್ಯಾಬಿಟೇಟ್ ಲಾಸ್ ಅಂತೂ ಆಗ್ತಾ ಇದೆ, ಹೌದಾ? ಸೊ ಅದ್ರ ಜೊತೆಗೇನಿದೆ ಅಂತಂದರೆ ದೆರ್ ಈಸ್ ಅ ಡಿಗ್ರೇಡೇಷನ್, ಸಮಥಿಂಗ್ ಈಸ್ ದ ಲ್ಯಾಂಡ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್. ಯಾವ ರೀತಿ ಆಗ್ತಾ ಇದೆ ಲಾಸ್, ಯಾವ ರೀತಿ ಆಗ್ತಾ ಇದೆ ಅಂತಂದರೆ ಆಫ್ ಮೆನಿ ಹ್ಯಾಬಿಟೇಟ್ಸ್ ಬೈ ಪೊಲ್ಯೂಷನ್ ಆ್ಯಂಡ್ ಆಲ್ಸೋ ಥ್ರೆಟನ್ಸ್ ದ ಸರ್ವೈವಲ್ ಆಫ್ ಮೆನಿ ಸ್ಪೀಶೀಸ್ ಅಂತ ಇದೆ. ಸೊ ಏನಾಗ್ತಾ ಇದೆ ಬಿಕಾಸ್ ಆಫ್ ಪೊಲ್ಯೂಷನ್ ಕೂಡ ಏನಿದೆ ಅಂದರೆ ಸಮ್ ಆಫ್ ದ ಸ್ಪೀಶೀಸ್ ಏನಿದೆ ಅಂದರೆ ರೆಡ್ಯೂಸ್ ಆಗುತ್ತೆ. ಆ ರೆಡ್ಯೂಸ್ ಆಗೋದ್ರಿಂದ ಏನಿದೆ ಅಂತಂದರೆ ಅದರದ್ದು ಸರ್ವೈವಲ್ ರೇಟ್ ಏನಿದೆ ಅಂದರೆ ದೆರ್ ಈಸ್ ಅ ರಿಸ್ಕ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ನಲ್ಲಿ when large habitats are broken up into a small fragments due to the various human activities, mammals and birds requiring a large territory and the certain mammals with the migratory habits are badly affected
ಲೀಡಿಂಗ್ ಟು ದ ಪಾಪ್ಯುಲೇಷನ್ ಡಿಕ್ಲೈನ್. ಸೊ ಇಲ್ಲೇನಿದೆ, ನಾವು ದೊಡ್ಡದೊಂದು ಫಾರೆಸ್ಟನ್ನು ನೋಡ್ತಾ ಇದ್ದೀವಿ. ಆ ಫಾರೆಸ್ಟ್ ಏನಾಗ್ತಾ ಇದೆ ಅಂತಂದರೆ ಸ್ಮಾಲ್ ಸ್ಮಾಲ್ ಫ್ರಾಗ್ಮೆಂಟ್ಸಿಗೆ ಬ್ರೋಕನ್ ಡೌನ್ ಆಗುತ್ತೆ. ಯಾವ ರೀತಿ ಆಗುತ್ತೆ ಅಂದರೆ ಬಿಕಾಸ್ ಆಫ್ ಫಾರ್ಮೇಷನ್ ಆಫ್ ರೋಡ್ಸ್ ಇನ್ ದ ಫಾರೆಸ್ಟ್ ಆ್ಯಂಡ್ ಆಲ್. ಮಧ್ಯದಲ್ಲಿ ಎಲ್ಲ ರೋಡ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಹ್ಯೂಮನ್ ಆ್ಯಕ್ಟಿವಿಟೀಸ್ಲಿಂದ, ಅಂದರೆ ನಾವು ರೋಡ್ಸನ್ನು ರೆಡಿ ಮಾಡ್ಕೊಳ್ಳೋದಾಗಲಿ, ಬೇರೆದು ಯಾವುದೋ ಇನ್ನೊಂದು ರೀತಿಲಿಂದ ಅಲ್ಲಿ ಏನಿದೆ ಅಂದರೆ ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡೋದಾಗಲಿ, ಈ ರೀತಿ ಮಾಡೋದ್ರಿಂದ ಸೊ ಏನಾಗುತ್ತೆ, ಮ್ಯಾಮಲ್ಸ್ ಆಗಿರ್ಬೋದು, ಬರ್ಡ್ಸ್ ಆಗಿರ್ಬೋದು, ದೇ ರಿಕ್ವೈರ್ ಅ ಲಾರ್ಜ್ ಟೆರಿಟರಿ ಏರಿಯಾಸ್ ಆ್ಯಂಡ್ ಆಲ್. ಯಾಕಂದರೆ ಅದಕ್ಕೆ ಮೂವ್ಮೆಂಟ್ ಆಗಬೇಕಾಗಿತ್ತಂದ್ರೆ ಬಿಗ್ ಪ್ಲೇಸ್ ಬೇಕು. ಸೊ ಬಟ್ ಸರ್ಟನ್ ಎನಿಮಲ್ಸ್ ವಿತ್ ದರ್ ಮೈಗ್ರೇಟರಿ ಹ್ಯಾಬಿಟೇಟ್ ಆರ್ ಏನಿದೆ ಅಂದರೆ ಬ್ಯಾಡ್ಲಿ ಎಫೆಕ್ಟೆಡ್. ಈ ರೀತಿ ಎನಿಮಲ್ಸ್ ಸಮ್ಟೈಮ್ಸ್ ಏನಿದೆ ಅಂದರೆ ಟ್ರಾವೆಲಿಂಗ್ ಆನ್ ರೋಡ್ ಆರ್ ಪಾಸಿಂಗ್ ಟು ದ ರೋಡ್ ಏನಿದೆ ಅಂದರೆ ದೇ ಮೇ ಡೈ ಆ್ಯಂಡ್ ಆಲ್. ಸೊ ಈ ರೀತಿ ಆಗ್ತಾ ಬಂತಂದರೆ ಏನಾಗುತ್ತೆ, ದ ಪಾಪ್ಯುಲೇಷನ್ ಏನಿದೆ ಅಂದರೆ ಡಿಕ್ರೀಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟಕ್ಕೆ ಹೋಗೋಣ. ನೆಕ್ಸ್ಟ್ ಒನ್ನಲ್ಲಿ ಸೆಕೆಂಡ್ ಒನ್ ಏನಿದೆ ಅಂದರೆ ಓವರ್ ಎಕ್ಸ್ಪ್ಲಾಯ್ಟೇಷನ್ ಇದೆ. ಸೊ ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸಸ್ನಲ್ಲಿ ಸೆಕೆಂಡ್ ಒನ್ ಏನಿದೆ, ಓವರ್ ಎಕ್ಸ್ಪ್ಲಾಯ್ಟೇಷನ್ ಅಂತ ಇದೆ. ಸೊ ಏನಿದೆ ಓವರ್ ಎಕ್ಸ್ಪ್ಲಾಯ್ಟೇಷನ್ ಅಂದರೆ ಹ್ಯೂಮನ್ಸ್ ಹ್ಯಾವ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ನೇಚರ್ ಫಾರ್ ಫುಡ್ ಆ್ಯಂಡ್ ಶೆಲ್ಟರ್. ನಾವು ಹ್ಯೂಮನ್ ಬೀಯಿಂಗ್ಸ್ ಏನು ಮಾಡ್ತೀವಿ, ನೇಚರ್ ಮೇಲೆ ಡಿಪೆಂಡ್ ಆಗ್ತೀವಿ. ಎದ್ರ ಸಲುವಾಗಿ ಡಿಪೆಂಡ್ ಆಗ್ತೀವಿ, ಫಾರ್ ದ ಫುಡ್ ಆ್ಯಂಡ್ ಆಲ್ಸೋ ಫಾರ್ ದ ಶೆಲ್ಟರ್ ಆಲ್ಸೋ. ಬಟ್ ನೀಡ್ ಏನಿದೆ ಅಂತಂದರೆ ಟರ್ನ್ಸ್ ಟು ಗ್ರೀಡ್ ಆ್ಯಂಡ್ ಇಟ್ ಲೀಡ್ಸ್ ಟು ದ ಓವರ್ ಎಕ್ಸ್ಪ್ಲೋಟೇಷನ್ ಆಫ್ ಅ ನ್ಯಾಚುರಲ್ ರಿಸೋರ್ಸಸ್. ಇಲ್ಲೇನಾಗ್ತಾ ಇದೆ, ನಮಗೆ ಅಗತ್ಯ ಇರೋದು ಎಷ್ಟು ಬೇಕು, ಫುಡ್ ಬೇಕು, ಶೆಲ್ಟರ್ ಬೇಕು, ಅದಕ್ಕಿಂತನೂ ಏನಿದೆ ಅಂದರೆ ನಾವು ಆಸೆಯಿಂದ ಜಾಸ್ತಿ ಯುಟಿಲೈಸೇಷನ್ ಮಾಡ್ತಾ ಇದ್ದೀವಿ, ಗ್ರೀಡಿನೆಸ್ಸಿಗೆ ಏನಿದೆ ಅಂದರೆ ಕನ್ವರ್ಟ್ ಆಗಿದೆ. ಹಾಗಾಗಿ ಇಟ್ ಲೀಡ್ಸ್ ಟು ಓವರ್ ಎಕ್ಸ್ಪ್ಲೋಟೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ನ್ಯಾಚುರಲ್ ರಿಸೋರ್ಸಸ್ ಏನಿದೆ ಅಂತಂದರೆ ಅತಿಯಾಗಿ ಎಕ್ಸ್ಪ್ಲೋಟೇಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮೆನಿ ಸ್ಪೀಶೀಸ್ ಲೈಕ್ ಸ್ಟೆಲ್ಲಾರ್ ಸೀ ಕೌ, ಪ್ಯಾಸೆಂಜರ್ ಪಿಜನ್ ಎಕ್ಸೆಟ್ರಾ ಎಕ್ಸ್ಟೆಂಟ್ ಡ್ಯೂ ಟು ಓವರ್ ಎಕ್ಸ್ಪ್ಲೋಟೇಷನ್. ಸೊ ಅತಿಯಾಗಿ ಯುಟಿಲೈಸೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ತಳಗಡೆ ಇಮೇಜ್ನಲ್ಲಿ ಇರ್ತಕ್ಕಂಥದ್ದು ಸ್ಟೆಲ್ಲಾರ್ ಸೀ ಕೌ, ಇನ್ನೊಂದು ಯಾವುದು ಪ್ಯಾಸೆಂಜರ್ ಪಿಜನ್. ಇದು ಏನಿದೆ ಅಂದರೆ ಎರಡೂ ಸ್ಪೀಶೀಸ್ ಏನಿದೆ ಅಂದರೆ ಇವಾಗ ಎಕ್ಸ್ಟಿಂಟ್ ಆಗಿದೆ. ಸೊ ಏನಿದೆ ಅಂದರೆ ಅರ್ಥ ಅಂದರೆ ಈ ಸ್ಪೀಶೀಸ್ ಏನಿದೆ ಅಂದರೆ ಇಟ್ ಈಸ್ ನೋ ಮೋರ್ ಅವೈಲೇಬಲ್, ಇವಾಗ ಅವೈಲೇಬಲ್ ಇಲ್ಲ. ಸೊ ಅಂದರೆ ಅರ್ಥ ಏನು, ಎಕ್ಸ್ಟಿಂಟ್ ಆಗಿದೆ ಅಂತ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ನಲ್ಲಿ ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸಸ್ನಲ್ಲಿ ಓವರ್ ಎಕ್ಸ್ಪ್ಲೋಟೇಷನ್ ಬಗ್ಗೆ ನೋಡೋಣ. ಏನಿದೆ, ಪ್ರೆಸೆಂಟ್ಲಿ ಮೆನಿ ಮರೈನ್ ಫಿಶ್ ಪಾಪ್ಯುಲೇಷನ್ಸ್ ಅರೌಂಡ್ ದ ವರ್ಲ್ಡ್ ಆರ್ ಓವರ್ ಹಾರ್ವೆಸ್ಟೆಡ್, ಎಂಡೇಂಜರಿಂಗ್ ದ ಕಂಟಿನ್ಯೂಡ್ ಎಕ್ಸಿಸ್ಟೆನ್ಸ್ ಆಫ್ ಸಮ್ ಕಮರ್ಷಿಯಲ್ ಇಂಪಾರ್ಟೆಂಟ್ ಸ್ಪೀಶೀಸ್ ಅಂತ ಇದೆ. ಸೊ ಏನಾಗ್ತಾ ಇದೆ ಎಟ್ ಪ್ರೆಸೆಂಟು, ಸೊ ನಾವು ಮರೈನ್ ಫಿಶಸ್ ಪಾಪ್ಯುಲೇಷನ್ ಏನಿದೆ ಅಂತಂದರೆ ಏನೇ ಇರೆ ಅರೌಂಡ್ ದ ವರ್ಲ್ಡ್ ಓವರ್ ಹಾರ್ವೆಸ್ಟೆಡ್ ಆಗಿದೆ. ಅಂದರೆ ಅತಿಯಾಗಿ ಅದನ್ನು ಯುಟಿಲೈಸೇಷನ್ ಮಾಡ್ತಾ ಇದ್ದೀವಿ. ಹಾರ್ವೆಸ್ಟಿಂಗ್ ಪ್ರೋಸೆಸ್ ಅಂತಂದರೆ ನಾವು ಅದನ್ನು ಏನಿದೆ ಅಂತಂದರೆ ಫಿಶನ್ನು ಏನಿದೆ ಅಂತಂದರೆ ಎಷ್ಟು ಪ್ರೊಡಕ್ಷನ್ ಆಗಿರುತ್ತೋ ಅದನ್ನು ಓವರ್ ಆಗಿ ಏನಿದೆ ಅಂತಂದರೆ ಯುಟಿಲೈಸೇಷನ್ ಏನಂತಂದರೆ ಆಗ್ತಾ ಇದೆ. ಸೊ ಈ ರೀತಿ ಆಗ್ತಾ ಬಂತು ಅಂತಂದರೆ ದೆರ್ ಈಸ್ ಅನ್ ಎಂಡೇಂಜರಿಂಗ್, ಅಂದರೆ ದೆರ್ ಈಸ್ ಅ ರಿಸ್ಕ್ ಆಫ್ ಎಕ್ಸ್ಟೆನ್ಷನ್ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಂದು ಸ್ಪೀಶೀಸ್. ಬಟ್ ಓನ್ಲಿ ಕಮರ್ಷಿಯಲ್ ಏನಿದೆ ಅಂತಂದರೆ ಎಕ್ಸಿಸ್ಟೆನ್ಸ್ ಆಫ್ ಕಮರ್ಷಿಯಲ್ ಸ್ಪೀಶೀಸ್ ಅಷ್ಟೇ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ರಿಮೈನಿಂಗ್ ಸ್ಪೀಶೀಸ್ ಏನಾಗ್ತಾ ಬರುತ್ತೆ ಇನ್ ಕೇಸ್ ಇಫ್ ದಿಸ್ ಟೈಪ್ ಆಫ್ ಥಿಂಗ್ಸ್ ಈ ರೀತಿ ಆಗ್ತಾ ಬಂತು ಅಂತಂದ್ರೆ ಓವರ್ ಎಕ್ಸ್ಪ್ಲೋಟೇಷನ್ಲಿಂದ ದೆರ್ ಈಸ್ ಅ ಎಂಡೇಂಜರ್ಡ್ ಸ್ಪೀಶೀಸ್ ಆಫ್ ದೋಸ್ ಫಿಶಸ್ ಆ್ಯಂಡ್ ಇಟ್ ಮೇ ಬಿಕಮ್ ಎಕ್ಸ್ಟಿಂಟ್ ಆಲ್ಸೋ. ಸೊ ನೆಕ್ಸ್ಟಿಗೆ ಹೋಗೋಣ ಸ್ಲೈಡ್ನಲ್ಲಿ. ಸೊ ನೆಕ್ಸ್ಟ್ ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸಸ್ನಲ್ಲಿ ಥರ್ಡ್ ಒನ್ ಏನಿದೆ ಅಂದರೆ ಏಲಿಯನ್ ಸ್ಪೀಶೀಸ್ ಇನ್ವೇಷನ್ ಅಂತ ಇದೆ. ಒನ್ ಏಲಿಯನ್ ಸ್ಪೀಶೀಸ್ ಆರ್ ಇಂಟ್ರೊಡ್ಯೂಸ್ಡ್ ಏನಿದೆ unintentionally or deliberately for whatever purpose, some of them turn invasive and cause a decline or extension of the indigenous species. ಸೊ ಇಲ್ಲಿ ಏನಿದೆ ಮೇನ್ ಹೆಡಿಂಗ್ನಲ್ಲಿ ಏಲಿಯನ್ ಸ್ಪೀಶೀಸ್ ರಿಲೇಟೆಡು, ಯಾವುದೇ ಒಂದು ಏಲಿಯನ್ ಸ್ಪೀಶೀಸನ್ನು ನಾವು ಒಂದು ಪ್ಲೇಸ್ನಲ್ಲಿ ಏನಿದೆ ಅಂದರೆ ಏನೋ ಇಂಟೆನ್ಷನ್ ಇರಲಾರ್ದೇ ಇಂಟ್ರೊಡ್ಯೂಸ್ ಮಾಡಿಸಿದಾಗ ಆರ್ ಡೆಲಿಬರೇಟ್ಲಿ ನಮಗೇನೋ ಒಂದು ಪರ್ಪಸ್ ಇಲ್ಲಿಂದ ಏನಿದೆ ಅಂತಂದರೆ ಆ ಪ್ಲೇಸ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದಾಗ ಅವಾಗ ಏನಾಗುತ್ತೆ, ಸಮ್ ಆಫ್ ದಮ್ ಟರ್ನ್ ಇನ್ವ್ಯಾಸಿವ್ ಅಂದರೆ ದೇ ಸ್ಪ್ರೆಡ್ ವೆರಿ ಫಾಸ್ಟ್ ಇನ್ ನಂಬರ್ ಆರ್ ಇನ್ ದ ಲ್ಯಾಂಡ್ ವೈಸ್ ಆ್ಯಂಡ್ ಕಾಸ್ ಅ ಡಿಕ್ಲೈನ್ ಆರ್ ಎಕ್ಸ್ಟೆನ್ಷನ್ ಆಫ್ ಅ ಇಂಡಿಜಿನಿಯಸ್ ಸ್ಪೀಶೀಸ್. ಸೊ ಏನಾಗುತ್ತೆ, ಬಿಕಾಸ್ ಆಫ್ ದಿಸ್ ಏನಿದೆ ಅಂತಂದರೆ ಕಂಪ್ಲೀಟ್ ಏನಿದೆ ಅಂದರೆ ಕ್ವಿಕ್ಲಿ ಸ್ಪ್ರೆಡ್ ಆಗೋದ್ರಿಂದ ದೆರ್ ಈಸ್ ಅ ಡಿಕ್ಲೈನ್, ಅಂದರೆ ನಂಬರ್ ಆಫ್ ಸ್ಪೀಶೀಸ್ ಏನಿದೆ ಅಂದರೆ ಲೆಸ್ ಆಗಿಬಿಡುತ್ತೆ ಆರ್ ಸಮ್ಟೈಮ್ಸ್ ಎಕ್ಸ್ಟೆನ್ಷನ್ ಇದೆ ಅಂದರೆ ನೋ ಮೋರ್ ಸ್ಪೀಶೀಸ್ ವಿಲ್ ಬಿ ಅವೈಲೇಬಲ್ ಫಾರ್ ದ ಫರ್ದರ್. ಸೊ ಆಫ್ ವಿಚ್ ಟೈಪ್ ಅಂದರೆ ಇಂಡಿಜಿನಿಯಸ್ ಅಂದರೆ ದೋಸ್ ವಿಚ್ ಆರ್ ಎಕರಿಂಗ್ ನ್ಯಾಚುರಲಿ ಇನ್ ದರ್ ನೇಟಿವ್ ಪ್ಲೇಸ್, ಅದನ್ನು ಇಂಡಿಜಿನಿಯಸ್ ಸ್ಪೀಶೀಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಎಕ್ಸಾಂಪಲಿಗೆ ಹೋಗೋಣ.
ಸೊ ನೆಕ್ಸ್ಟು ಏಲಿಯನ್ ಸ್ಪೀಶೀಸ್ ಏನಿದೆ ಅಂದರೆ ಎಕ್ಸಾಂಪಲ್ಸ್ ನೋಡೋಣ. ಸೊ ಎಕ್ಸಾಂಪಲ್ಸ್ ಫಾರ್ ಏಲಿಯನ್ ಸ್ಪೀಶೀಸ್ ಇನ್ವೇಷನ್: ದ ನೈಲ್ ಪರ್ಚ್ ಇಂಟ್ರೊಡ್ಯೂಸ್ಡ್ ಇನ್ ಲೇಕ್ ವಿಕ್ಟೋರಿಯಾ, ದಟ್ ಈಸ್ ಈಸ್ಟ್ ಆಫ್ರಿಕಾ. ನೀವು ತಳಗಡೆ ಏನಿದೆ ಅಂದರೆ ಫಸ್ಟ್ ಇಮೇಜ್ನಲ್ಲಿ ನೋಡ್ಬೋದು ನೈಲ್ ಪರ್ಚ್. ಸೊ ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಯಾಕಂದರೆ ಇದು ಏಲಿಯನ್ ಸ್ಪೀಶೀಸ್ ಇದೆ. ಸೊ ಲೇಕ್ ವಿಕ್ಟೋರಿಯಾ ಇನ್ ದ ಈಸ್ಟ್ ಆಫ್ರಿಕಾನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಏನಾಗುತ್ತೆ, ಇಟ್ ಕಾಸ್ ದ ಎಕ್ಸ್ಟೆನ್ಷನ್ ಆಫ್ ಮೋರ್ ದ್ಯಾನ್ 200 ಸ್ಪೀಶೀಸ್ ಆಫ್ ಚಿಲ್ಡ್ ಫಿಶಸ್ ಅನ್ನೇ ಎಕ್ಸ್ಟೆಂಟ್ ಮಾಡೋ ಚಾನ್ಸಸ್ ಇದೆ. ತಳಗಡೆ ಏನಿದೆ ಅಂತಂದರೆ ನೀವು ಫಿಶಸ್ ಅನ್ನು ನೋಡ್ಬೋದು. ಒಂದು ದೊಡ್ಡದಾಗಿರ್ತಕ್ಕಂಥ ನೈಲ್ ಪರ್ಚ್ ಫಿಶ್ ಏನಿದೆ ಅಂತಂದರೆ ಲೇಕ್ ವಿಕ್ಟೋರಿಯಾನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಇಟ್ ಕಾಸ್ ಎಕ್ಸ್ಟೆನ್ಷನ್, ಅಂದರೆ ಆ ರೀತಿ ಏನಿದೆ ಅಂದರೆ ಚಿಲ್ಡ್ ಫಿಶೀಸ್ ಏನಿದೆ ಅಂತಂತಂದರೆ ಫಿಶಸ್ಸು ಕಂಪ್ಲೀಟ್ ಏನಿದೆ ಅಂದರೆ ವ್ಯಾನಿಷ್ ಆಗಿರುತ್ತೆ. ಆ ರೀತಿ ಸ್ಪೀಶೀಸ್ ಅವೈಲೇಬಲ್ ಇರೋದಿಲ್ಲ ಬಿಕಾಸ್ ಆಫ್ ಇಂಟ್ರೊಡಕ್ಷನ್ ಆಫ್ ನೈಲ್ ಪರ್ಚ್. ಸೊ ನೆಕ್ಸ್ಟ್ ಎಕ್ಸಾಂಪಲಿಗೆ ಹೋಗೋಣ. ಸೊ ಏಲಿಯನ್ ಸ್ಪೀಶೀಸ್ ಇನ್ವೇಷನ್ನಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ ಅಂದರೆ ಇನ್ವಾಸಿವ್ ವೀಡ್ ಸ್ಪೀಶೀಸ್ ಲೈಕ್ ಕ್ಯಾರೆಟ್ ಗ್ರಾಸ್, ಅದನ್ನು ಪಾರ್ಥೇನಿಯಮ್ ಅಂತ ಹೇಳ್ತೀವಿ, ಲ್ಯಾಂಟನಾ ಆ್ಯಂಡ್ ವಾಟರ್ ಹೈಸಿಯಾ ಅಂತ, ಅದನ್ನು ಎಕಾರ್ನಿಯಾ ಅಂತ ಹೇಳ್ತೀವಿ. ಇವು ಮೂರು ಅನ್ವಾಂಟೆಡ್ ಪ್ಲಾಂಟ್ಸ್. ವೀಡ್ಸ್ ಅಂದ್ರೆ ಅರ್ಥ ಏನು? ಅನ್ವಾಂಟೆಡ್ ಪ್ಲಾಂಟ್ಸ್. ಈ ಮೂರು ಅನ್ವಾಂಟೆಡ್ ಪ್ಲಾಂಟ್ಸ್ ಏನಿದೆ ಅಂದರೆ ಇಟ್ ವಿಲ್ ಕಾಸ್ ಅ ಡ್ಯಾಮೇಜ್ ಟು ದ ನೇಟಿವ್ ಸ್ಪೀಶೀಸ್. ಅಲ್ಲಿರ್ತಕ್ಕಂಥ ನೇಟಿವ್ ಸ್ಪೀಶೀಸಿಗೆ ಏನಿದೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಈ ಪರ್ಟಿಕ್ಯುಲರ್ ಪ್ಲಾಂಟ್ಸ್ ಏನಿದೆ ಅಂದರೆ ಬೇರೆ ಕಡೆಯಿಂದ ತಂದಿರೋದ್ರಿಂದ ಇಟ್ ಮೇ ಕಾಸ್ ಅ ಲಾಸ್ ಆರ್ ಡ್ಯಾಮೇಜ್ ಟು ದ ಸ್ಪೀಶೀಸ್. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಆಫ್ ಏಲಿಯನ್ ಸ್ಪೀಶೀಸ್ ಇನ್ವೇಷನ್. ಸೊ ಏನಾಗುತ್ತೆ, ದ ಇಲ್ಲೀಗಲ್ ಇಂಟ್ರೊಡಕ್ಷನ್ ಆಫ್ ಆಫ್ರಿಕನ್ ಕ್ಯಾಟ್ಫಿಶ್ ಫಾರ್ aquaculturing is poisoning a threat to the indigenous catfish in our rivers ಅಂತ ಇದೆ. ತಳಗಡೆ ನೀವೇನಿದೆ ಅಂದರೆ ಆಫ್ರಿಕನ್ ಕ್ಯಾಟ್ಫಿಶನ್ನು ನೋಡ್ಬೋದು. ಸೊ ಆಫ್ರಿಕನ್ ಕ್ಯಾಟ್ಫಿಶ್ ಏನಿದೆ ಅಂತಂದರೆ ಇಲ್ಲಿಗಲಿ ಅಂದರೆ ವಿತೌಟ್ ಎನಿ ಪರ್ಮಿಷನ್ ಏನಿದೆ ಅಂದರೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಎದ್ರ ಸಲುವಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ? ಫಾರ್ ಎಕ್ವಾಕಲ್ಚರಿಂಗ್. ಸೊ ಎಕ್ವಾಕಲ್ಚರಿಂಗ್ ಸಲುವಾಗಿ ಇಂಟ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಮೇಕಿಂಗ್ ಅ ಪಾಯ್ಸನಸ್ ಥ್ರೆಟ್ ಟು ಸಮ್ ಆಫ್ ದ ಸ್ಪೀಶೀಸ್ ಆಫ್ ಕ್ಯಾಟ್ಫಿಶ್ ಇನ್ ದಟ್ ಪರ್ಟಿಕ್ಯುಲರ್ ರಿವರ್. ಯಾವುದೇ ಇರ್ತಕ್ಕಂಥ ಇಂಡಿಜಿನಸ್ ಪ್ಲೇಸ್ ಅಂದರೆ ನ್ಯಾಚುರಲಿ ಏನಿದೆ ಅಂದರೆ ಅದರದ್ದು ನೇಟಿವ್ ಪ್ಲೇಸನ್ನು ಇಂಡಿಜಿನಸ್ ಅಂತ ಹೇಳ್ತೀವಿ. ಸೊ ಆ ಪ್ಲೇಸ್ನಲ್ಲಿ ಏನಿದೆ ಅಂದರೆ ಎಕ್ಸ್ಟೆಂಟ್ ಆಗೋ ಚಾನ್ಸಸ್ ಏನಿದೆ ಅಂತಂದರೆ ಇನ್ನೊಂದು ಫಿಶನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಆಗುತ್ತೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ನಲ್ಲಿ ಈಗ ಫೋರ್ತ್ ಒನ್ ಸ್ಟಡಿ ಮಾಡೋಣ. ಫೋರ್ತ್ ಒನ್ ಏನಿದೆ? ಕೋ ಎಕ್ಸ್ಟೆನ್ಷನ್. ನೀವು ಹೆಸರಲ್ಲಿ ನಮಗೆ ಗೊತ್ತಾಗುತ್ತೆ ಎಕ್ಸ್ಟೆನ್ಷನ್ ಅಂತಂತಂದರೆ ಏನಿದೆ ಅಂದರೆ ಆ ಸ್ಪೀಶೀಸಿಗೆ ಏನಿದೆ ಅಂದರೆ ನೋ ಮೋರ್ ಅವೈಲೇಬಲ್ ಇದೆ ಅಂತ ಗೊತ್ತಿದೆ. ಆದರೆ ಕೋ ಎಕ್ಸ್ಟೆನ್ಷನ್ ಅಂದಾಗ ಏನಿದೆ ಅಂತಂದರೆ ಒಂದು ಸ್ಪೀಶೀಸ್ ಎಕ್ಸ್ಟೆಂಟ್ ಆಯಿತು ಅಂದರೆ ಅದಕ್ಕೆ ಡಿಪೆಂಡೆಂಟ್ ಆದಂಥ ಇನ್ನೊಂದು ಸ್ಪೀಶೀಸ್ ಕೂಡ ಏನಿದೆ ಅಂದರೆ ಎಕ್ಸ್ಟೆಂಟ್ ಆಗುತ್ತೆ. ಸೊ ವೆನ್ ಅ ಸ್ಪೀಶೀಸ್ ಬಿಕಮ್ ಎಕ್ಸ್ಟೆಂಟ್, ದ ಪ್ಲಾಂಟ್ ಆ್ಯಂಡ್ ಎನಿಮಲ್ ಸ್ಪೀಶೀಸ್ ಅಸೋಸಿಯೇಟೆಡ್ ವಿತ್ ಇಟ್ ಆಲ್ಸೋ ಎಕ್ಸ್ಟೆಂಟ್. ಸೊ ಏನಾಗುತ್ತೆ, ಒಂದು ಸ್ಪೀಶೀಸ್ ಏನಿದೆ ಅಂದರೆ ಎಕ್ಸ್ಟೆಂಟ್ ಆದ ನಂತರ ಅದಕ್ಕೆ ಡಿಪೆಂಡೆಂಟ್ ಆಗ್ತಕ್ಕಂಥ ಕೆಲವೊಂದು ಪ್ಲಾಂಟ್ಸು ಆರ್ ಎನಿಮಲ್ ಸ್ಪೀಶೀಸ್ ಏನಿದೆ ಅಂದರೆ ಎಕ್ಸ್ಟೆಂಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ನಲ್ಲಿ ಎಕ್ಸಾಂಪಲ್ಸ್ ಫಾರ್ ಎಕ್ಸ್ಟೆನ್ಷನಲ್ಲಿ ಏನು ಹೇಳ್ತಾ ಇದ್ದಾರೆ? ವೆನ್ ಅ ಹೋಸ್ಟ್ ಫಿಶ್ ಸ್ಪೀಶೀಸ್ ಬಿಕಮ್ ಎಕ್ಸ್ಟೆಂಟ್. ಯಾವಾಗೇ ಒಂದು ಸತಿ ಏನಿದೆ ಅಂತಂದರೆ ಆ ಹೋಸ್ಟ್ ಸ್ಪೀಶೀಸ್ ಏನಿದೆ ಅಂತಂದರೆ ಇಟ್ ವಿಲ್ ಬಿಕಮ್ ಎಕ್ಸ್ಟೆಂಟ್. ಆವಾಗ ಇಟ್ಸ್ ಯುನೀಕ್ ಅಸೆಂಬ್ಲೆನ್ಸ್ ಆಫ್ ಅ ಪ್ಯಾರಸೈಟ್ ಆಲ್ಸೋ ಮೀಟ್ ಅ ಸೇಮ್ ಫೇಟ್. ಅದೇ ಹಣೆ ಬರ ಇರುತ್ತೆ. ಯಾವ ರೀತಿ ಅಂದರೆ ಫಸ್ಟ್ ಇಮೇಜ್ನಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಒಂದು ಹೋಸ್ಟ್ ಫಿಶ್ ಇದೆ, ಹೌದಾ? ಸೊ ಪ್ಯಾರಸೈಟ್ ಅಂದರೆ ಅದರ ಮೌತ್ ಒಳಗಡೆ ಇದೆ. ಸೊ ಏನಾಗುತ್ತೆ, ಬೈ ಸಮ್ ರೀಸನ್ ಏನಿದೆ ಅಂತಂದರೆ ಆ ಹೋಸ್ಟ್ ಸತ್ತೋಗ ತಕ್ಷಣ ಆ ಪ್ಯಾರಸೈಟ್ ಫೇಟ್ ಕೂಡ ಅದೇ ಆಗುತ್ತೆ. ಯಾಕಂದರೆ ಅದಕ್ಕೆ ಡಿಪೆಂಡೆಂಟ್ ಇರೋದ್ರಿಂದ, ಒಂದು ಇನ್ನೊಂದಕ್ಕೆ ಡಿಪೆಂಡೆಂಟ್ ಆಗಿ ಎಕ್ಸಿಸ್ಟೆನ್ಸ್ ಇರೋದ್ರಿಂದ, ಒಂದು ಅಂದರೆ ಪ್ಯಾರಸೈಟ್ ಸ್ಪೀಶೀಸ್ ಏನಿದೆ ಅಂದರೆ ಸತ್ತೋಗ ತಕ್ಷಣ ಇಮಿಡಿಯೇಟ್ಲಿ ಅದ್ರ ರಿಲೇಟೆಡ್ ಇರ್ತಕ್ಕಂಥ ಹೋಸ್ಟ್ ಸ್ಪೀಶೀಸ್ ಕೂಡ ಸತ್ತೋಗುತ್ತೆ. ಸೊ ನೆಕ್ಸ್ಟ್ನಲ್ಲಿ ಸೆಕೆಂಡ್ ಪಾಯಿಂಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ? ಅನದರ್ ಎಕ್ಸಾಂಪಲ್ ಇನ್ ಕೇಸ್ ಆಫ್ ಅ coevolved plant pollinator, that is a mutualism, where extension of one invariable leads to extension of the other. ಸೊ ಇಲ್ಲೇನಿದೆ, ಒಂದು ಮ್ಯೂಚುವಲಿಸಮ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಮ್ಯೂಚುವಲಿಸಮ್ ಅಂದರೆ ಬೋತ್ ದ ಸ್ಪೀಶೀಸ್ ಶುಡ್ ಬಿ ಗೆಟಿಂಗ್ ಬೆನಿಫಿಟೆಡ್. ಸೊ ಇಲ್ಲಿ ಮ್ಯೂಚುವಲಿಸಮ್ ಬಿಟ್ವೀನ್ ದ ಪ್ಲಾಂಟ್ ಪಾಲಿನೇಷನ್ ಅಂದರೆ ಪ್ಲಾಂಟ್ ಏನು ಮಾಡುತ್ತೆ ಅಂತಂತಂದರೆ ಇನ್ಸೆಕ್ಟ್ಸಿಗೆ ಏನಿದೆ ಅಂತಂತಂದರೆ ನೆಕ್ಟರ್ ಕೊಡುತ್ತೆ. ಇನ್ ಟರ್ನ್ ಏನಿದೆ ಆ ದುಂಬಿ ಏನು ಮಾಡುತ್ತೆ, ದಟ್ ಈಸ್ ಅ
ಪರ್ಟಿಕ್ಯುಲರ್ಲಿ ಏನಿದೆ ಅಂದರೆ ಫ್ಲೈಸ್ ಏನು ಮಾಡುತ್ತೆ ಅಂತಂದರೆ ಅಲ್ಲಿ ಇರ್ತಕ್ಕಂಥ ಪೋಲನ್ ಗ್ರೇನ್ಸನ್ನು ತನ್ನ ಬಾಡಿ ಮೇಲೆ ಕ್ಯಾರಿ ಮಾಡಿ ಬೇರೆ ಕಡೆ ಹೋಗಿ ಡ್ರಾಪ್ ಮಾಡುತ್ತೆ. ಸೊ ಈ ರೀತಿ ಏನಿದೆ ಅಂತಂದರೆ ಪ್ಲ್ಯಾಂಟ್ ಪಾಲಿನೇಟರ್ ಮ್ಯೂಚುವಾಲಿಸಮ್ ಒಂದೇನಿದೆ ಅಂದರೆ ಕೋರಿಲೇಷನ್ಸ್ ಇರುತ್ತೆ, ವೇರ್ ಎಕ್ಸ್ಟೆನ್ಷನ್ ಆಫ್ ಒನ್ ಇನ್ವೇರಿಯೇಬಲ್ ಲೀಡ್ಸ್ ಟು ದ ಎಕ್ಸ್ಟೆನ್ಷನ್ ಆಫ್ ದ ಅದರ್. ಸೊ ಒಂದು ಎಕ್ಸ್ಟೆಂಟ್ ಆಯಿತು ಅಂದರೆ ಇನ್ನೊಂದು ಅದಕ್ಕೆ ಡಿಪೆಂಡೆಂಟ್ ಆದಂಥ ಸ್ಪೀಷೀಸ್ನೂ ಕೂಡ ಏನಿದೆ ಅಂದರೆ ಎಕ್ಸ್ಟೆಂಟ್ ಆಗುತ್ತೆ. Thank you for watching this video. So let us discuss the next topic in part 6.